ಹಾಯ್ ಗಾಯ್ಸ್, ನಮಸ್ಕಾರ. ಹೇಗಿದ್ದೀರಾ? ಇವತ್ತು ಒಂದು ಸ್ಪೆಷಲ್ ಚಾಲೆಂಜ್ ಮಾಡ್ತಾ ಇದ್ದೀವಿ ನಾವು. ಅಂದರೆ ಚಾಲೆಂಜ್ ಏನಂದರೆ 500 ರೂಪಾಯಲ್ಲಿ ಇವತ್ತು ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನಕ್ಕೆ ಊಟ ಮತ್ತು ರಾತ್ರಿ ಡಿನ್ನರ್ ಅಥವಾ ಸಂಜೆ ಸ್ನ್ಯಾಕ್ಸು ಮೂವರು ಈ 500 ರೂಪಾಯಲ್ಲಿ 3 ಸರಿ ತಿನ್ನಬೇಕು. ದಾವಣಗೆರೆಯಲ್ಲಿ ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ, ಏನು ತಿಂತೀವಿ, ಇದು ಹೇಗಿರುತ್ತೆ ನಮ್ಮದೆಲ್ಲ ಕೇಯಾಸು, ಏನು ಡಿಶಸ್ ಟ್ರೈ ಮಾಡ್ತೀವಿ ಎಲ್ಲ ನೋಡೋದಕ್ಕೋಸ್ಕರ ಸ್ಟೇ ಟ್ಯೂನ್ಡ್. ಗೈಸ್, ನಾವು ದಾವಣಗೆರೆ ಬಂದಾಗಿಂದ ಇದೇ ಫಸ್ಟ್ ಟೈಮು 4 ಜನ ಸೇರಿ ಆಚೆ ಹೋಗ್ತಾ ಇದ್ದೀವಿ ತಿಂಡಿ ತಿನ್ನೋಕ್ಕೋಸ್ಕರ. ಯಾವಾಗಲೂ ನಾವು ಲಂಚಿಗೆ ಹೋಗ್ತೀವಿ ಇಲ್ಲ ಡಿನ್ನರಿಗೆ ಹೋಗ್ತೀವಿ. ಆಮೇಲೆ ತಿಂಡಿ ಏನಾದರೂ ಆಚೆಯಿಂದ ತಿನ್ಬೇಕಂದ್ರೆ ಪಪ್ಪ ಹೋಗಿ ತೊಗೊಂಡು ಬರ್ತಾರೆ. ಅದು ಇವತ್ತು ನೋಡಿ 4 ಜನನೂ ಬೈ ವಾಕ್ ಹೋಗ್ತಿದ್ವಿ. ಯಾಕಂದರೆ ನಮ್ಮ ಮನೆ ಹತ್ರನೇ ಇದೆ, ಅದು ಜಾಸ್ತಿ ಏನು ದೂರ ಇಲ್ಲ, ವಾಕೇಬಲ್ ಡಿಸ್ಟೆನ್ಸು. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಸ್ಟೇ ಟ್ಯೂನ್ಡ್. ನಾವು ನೋಡಿ ಇಲ್ಲಿಗೆ ಬಂದಿದ್ದೀವಿ ಇವತ್ತು. ಇದ್ರ ಹೆಸರು ನೋಡಿ ಇಲ್ಲಿ ಶ್ರೀ ವೀರಭದ್ರೇಶ್ವರ ಖಾನಾವಳಿ. ಮತ್ತು ಇಲ್ಲಿ ಇಡ್ಲಿ ಪಾಯಿಂಟ್ ಅಂತ ಬರ್ತಿದೆ, ಆದರೆ ಇದೇ ಇದ್ದಿದ್ದು ಹೆಸರು. ಇಲ್ಲಿ ನಾವು ಇವತ್ತುವರೆಗೆ ಬಂದಿಲ್ಲ, ಇವತ್ತು ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. ಇಲ್ಲಿದ್ದು ತಿಂಡಿ ಹೇಗಿರುತ್ತೆ ಅಂತ ನಾವು ತಿಂದ್ಬಿಟ್ಟು ಹೇಳ್ತೀವಿ ನಿಮಗೆ. ಅದಕ್ಕೋಸ್ಕರ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ನೋಡಿ ಮಧ್ಯಾಹ್ನಕ್ಕೋಸ್ಕರ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಹಾಂ ಸರಿ, ಓಕೆ. ಮೀಲಲ್ಲಿ ಕಂಪನಿ ಕೊಡೋಕ್ಕೋಸ್ಕರ ಅಷ್ಟೇ ಪಪ್ಪ ಬರ್ತಿರೋದು. ಚಾಲೆಂಜ್ ಮಮ್ಮಿ ಮತ್ತು ನಮ್ಮ ಅಕ್ಕ, ನಾನು ಅಷ್ಟೇ, ನಾವು 3 ಜನನೇ ಇರೋದು. ಹಾಗಾಗಿ ಹಿಂದಕ್ಕೆ ನೋಡಿ ಅಲ್ಲಿ ನಮ್ಮ ದೋಸೆ ರೆಡಿ ಆಗ್ತಾಯಿದೆ. ದೋಸೆ ಆರ್ಡರ್ ಮಾಡಿದ್ದೀವಿ. ಒಂದು ಓಪನ್ ದೋಸೆ ಮಾಡಿದ್ದೀವಿ ಮತ್ತು 2 ಮಸಾಲ ದೋಸೆ ಮಾಡಿದ್ದೀವಿ. ಸೊ ಅದಿಲ್ಲ, ನಾವು ಅದನ್ನು ಎಸ್ಟಿಮೇಟ್ ರೀತಿಗೆ ಎಷ್ಟಾಗುತ್ತೆ ಅಂತ. ಪಪ್ಪಗೋಸ್ಕರ ಅವರು ಖಾಲಿ ದೋಸೆ ಆರ್ಡರ್ ಮಾಡಿದ್ದಾರೆ. ಅದನ್ನು ನಾವು ಯಾವಾಗ ನಾವು ನಿಮಗೆ ತೋರಿಸ್ತೀವಿ ಎಷ್ಟಾಯಿತು ಏನು ಅಂತ, ಅದನ್ನು ನಾವು ಕೌಂಟ್ ಮಾಡ್ತಾ ಇಲ್ಲ. ನೋಡಿ ಗೈಸ್, ಇಲ್ಲಿ ಮಸಾಲ ದೋಸೆ ಅಲ್ಲಿ ನಮ್ಮ ಮಮ್ಮಿ ಕೂಡ ಮಸಾಲ ದೋಸೆ ತೊಗೊಂಡಿದ್ದಾರೆ. ಎಸ್ ಹ್ಯಾಗೆ ನೋಡೋಕ್ಕಾಗಿದೆ ಅಂದರು, ತಿನ್ನೋಕ್ಕಾಗಿದೆ. ಹೇಳು ತಿಂದೇಳು ಹೇಗಿದೆ? ಚೆನ್ನಾಗಿದೆಯಾ? ಡನ್. ಚೆನ್ನಾಗಿದೆಯಾ? ಓಕೆ. ನಂದಾದ್ಮೇಲೆ ಯಾರು ಆರ್ಡರ್ ಮಾಡಿದ್ರು ಅವ್ರ ದೋಸೆನೂ ಬಂತು. ನಮ್ಮ ಟೇಬಲಲ್ಲೂ 3 ದೋಸೆ ಬಂತು. ಇನ್ನಾದರೂ ನನಗೆ ಬಂದಿಲ್ಲ. ನಿಮ್ದೇನೋ ಸ್ಪೆಷಲ್ ಅಂತ ಹೇಳಿ ಹೋಗ್ಬಿಟ್ರು, ಅದೇ ಇನ್ನಾದರೂ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಕಾಯ್ತಿದ್ದೀನಿ. ವಾ, ಚೆನ್ನಾಗಿ ಕಾಣ್ತಾ ಇದೆ, ಸೂಪರಾಗಿದೆ. ತಿಂದು ನೋಡಬೇಕು. ಅವ್ರದ್ದು ದೋಸೆ ಬಂದಿದೆ ನೋಡಿ, ಆ ಥರ ಕಾಣಿಸ್ತಾ ಇದೆ. ಬಿಸಿ ಬಿಸಿ ತಿಂದು ನೋಡಿ ಹೇಳು ಹೇಗಿದೆ ಅಂತ. ಏನಾದರೂ ತಿಂತಿದ್ದಾಳೆ. ಬಿಸಿ ಇದು ಚಟ್ನಿನೂ ಗಟ್ಟಿ ಇದಲ್ಲ, ಚಟ್ನಿನೂ ಚೆನ್ನಾಗಿದೆ. ಅದಕ್ಕೆ ಸ್ಪೆಷಲ್ ಅಂತಿದ್ದಾರೆ. ಇವರು. ಚೆನ್ನಾಗಿದೆಯಾ? ಓಕೆ. ನಾನು ನೀರು ಕೈ ತೊಳ್ಕೊಂಡೆ ಕೆಲ್ಲೆ ಅಂತ ಹುಡುಕ್ತಾ ಇದ್ದೆ, ಸಿಕ್ಕಲಿಲ್ಲ. ಅವ್ರು ನನಗೆ ಇಲ್ಲಿದೆ ಅಂತ ಅಂದರು. ಅದು ಎಲ್ಲಿ ಅಂತ ನಾನು ಲೊಕೇಟ್ ಮಾಡೋ ಅಷ್ಟೊತ್ತಿಗೆ ಅವ್ರು ಹೇಳ್ತಿದ್ದಾರೆ ನಮ್ಮ ಅಮ್ಮ ಅಪ್ಪಕ್ಕೆ ಫೋನಲ್ಲಿದ್ದಾಳಲ್ಲ, ಅದಕ್ಕೆ ಅವಳಿಗೆ ಸಿಕ್ಕಿಲ್ಲ ಅಂತ. ಸೊ ಬೆಳಿಗ್ಗೆ ನಾನು ಈ ಥರ ನನ್ನನ್ನು ಎಂಕರೇಜ್ ಮಾಡ್ಕೊಂಡೆ. ಬಜೆಟ್ ಎಲ್ಲ ಎಕ್ಸೀಡ್ ಆಗುತ್ತೆ ಅಂದ್ಕೊಂಡಿದ್ವಿ, ಆದರೆ ಎಲ್ಲ ಬಜೆಟ್ ಒಳಗೆ ಆಯಿತು. ನೋಡಿ, ಮಸಾಲೆ ದೋಸೆ 50 ಅಂತೆ. ಸೊ ಅಲ್ಲಿಗೆ 2 ಪ್ಲೇಟ್ ಮಸಾಲೆ ದೋಸೆ 100 ಆಯಿತು. ನಂದು ಓಪನ್ ದೋಸೆ 60. ಅದಕ್ಕೆ ಅದು ಸೇರಿಬಿಟ್ಟು 160 ಆಯಿತು. 160 ಆಯ್ತಂದರೆ ಇನ್ನು 340. ಇನ್ನು 340 ಇದೆ ನಮ್ಮ ಹತ್ರ. ಅದೇ 160 ಆಯಿತು, ಇನ್ನು 360 ಇದೆ. 340 ಇದೆ. ಇನ್ನು ತುಂಬ ಇದೆ. ಆರಾಮಾಗಿ ಪೂರ್ತಿ ದಿನ ತಿನ್ಬೋದು, ಏನು ಟೆನ್ಷನ್ ಇಲ್ಲ. ನನಗೆ ಭಯ ಆಗೋಗಿತ್ತು. ನಂದೇನೋ ದೋಸೆ ಸೈಜ್ ಬಂತು, ಮಸಾಲ ಹಚ್ಚಿರೋದು, ಅದು ಪೇಸ್ಟ್, ಅದು ಆಮೇಲೆ ಚಟ್ನಿ ಹಚ್ಚಿರೋದು, ಬೆಣ್ಣೆ ಬೇರೆ ಹಾಕ್ಸ್ಕೊಂಡಿದ್ದೆ ನಾನು ಜಾಸ್ತಿ ಆಗುತ್ತಂತ. ಆದರೆ ಇಲ್ಲ. ಸೊ ಈ ಆಪ್ಷನ್ ತುಂಬ ಚೆನ್ನಾಗಿದೆ. ಯಾರಾದರೂ ಅಫೋರ್ಡೆಬಲ್ ಬ್ರೇಕ್ಫಾಸ್ಟ್ ಮೀಲ್ ಹುಡುಕ್ತಿದ್ದೀರಾ ದಾವಣಗೆರೆ ಅಂದರೆ ಇಲ್ಲಿ ತುಂಬ ಚೆನ್ನಾಗಿದೆ. ಗೈಸ್, ಇವಾಗ ಪಾರ್ಟ್ 2 ಆಫ್ ದ ವಿಡಿಯೋ. ಇವಾಗ ನಾವು ಲಂಚಿಗೋಸ್ಕರ ಹೋಗ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡ್ ಹತ್ರ ಯಾವುದಾದ್ರೂ ಮಿಲಿಟ್ರಿ ಹೋಟೆಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡೀವಿ. ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡ್ ಏನು ಜಾಸ್ತಿ ದೂರ ಏನಿಲ್ಲ. ಹಾಗಾಗಿ ಅದಕ್ಕೆ ಕರೆಕ್ಟಾಗಿ ಎಲ್ಲಿ ಹೋಗ್ತೀವಿ ಅಂತ ನಮಗೆ ಗೊತ್ತಿಲ್ಲ ಇನ್ನು. ಅಲ್ಲಿ ಹೋಗ್ಬಿಟ್ಟು ನೋಡೋದು, ಅಲ್ಲಿ ಒಂದು 2-3 ಇದ್ದಾವೆ, ಅದರಲ್ಲೇ ಯಾವುದಾದ್ರು ಒಂದಿಗೆ ಹೋಗ್ತೀವಿ.
ಆಮೇಲೆ ಅಲ್ಲಿ ಹೋಗಿ ಏನು ತಿಂತೀವಿ ಆ್ಯಂಡ್ ನಮ್ಮ ಬಜೆಟ್ ಬ್ರೇಕ್ ಡೌನ್ ಹೇಗಾಗುತ್ತೆ. ಐ ಹೋಪ್ ನೀವು ನೆನಪಿದೆ. ನಮ್ಮ ಬ್ಯಾಲೆನ್ಸಲ್ಲಿ 340 ರುಪೀಸ್ ಇದೆ, ಇನ್ನು 340 ಇನ್ನು ರೂಪಾಯಿ ಇದಾವೆ ನಮ್ಮ ಹತ್ರ ತಿನ್ನೋಷ್ಟು, ಮಧ್ಯಾಹ್ನ ಮತ್ತು ರಾತ್ರಿ ಸೇರಿ. ಸೊ ಏನು ತಿಂತೀವಿ ಅಂತ ನೋಡೋಣ. ಹೋಟೆಲ್ ಬಂದ್ಬಿಟ್ಟು ರೇಣುಕಾ ಅಂತ, ಅಲ್ಲಿಗೆ ನಾವು ಬಂದಿದ್ದೀವಿ. ಸೊ ಇವಾಗ ಒಳಗೆ ಹೋಗೋಣ. ಚಿಕ್ಕ ಮಿಲಿಟ್ರಿ ಹೋಟೆಲು, ಆದರೆ ಸುಗಂಧ ಮಾತ್ರ ಘಮ ಘಮ ಬರ್ತಾ ಇದೆ. ಸೊ ನೋಡೋಣ ಹೇಗಿರುತ್ತೆ ಅಂತ. ಈ ರೇಣುಕಾ ಮಿಲಿಟ್ರಿ ಹೋಟೆಲ್ ಗೈಸ್, ಇದು ಬಸ್ ಸ್ಟ್ಯಾಂಡ್ ಹತ್ರನೇ ಹೋಗೋ ರೂಟಲ್ಲೇ ಇರೋದು. KSRTC ಬಸ್ ಸ್ಟ್ಯಾಂಡ್ ಹಿಂಭಾಗದಲ್ಲಿ ಇರೋವಂಥ ಒಂದು ಚಿಕ್ಕ ಮಿಲಿಟ್ರಿ ಹೋಟೆಲು. ಬನ್ನಿ ಹೋಗೋಣ. ಒಂದು ಸಬ್ಜಿ ಏನಿರುತ್ತೆ ಚಿಕನ್ ಅದನ್ನೇ ಹೇಳ್ತೀನಿ, ಮಟನ್ ಬೇಡ. ಡೀಪ್ ಡಿಸ್ಕಷನ್ಸ್ ನಡೀತಾ ಇದೆ, ಏನು ಮೆನ್ಯೂ ಆರ್ಡರ್ ಮಾಡಬೇಕು ಅಂತ. ಚಿಕನ್ ತೊಗೊಳ್ಬೇಕು ಅಂತ ಡಿಸ್ಕಷನ್ ನಡೀತಾ ಇದೆ. ಈಗ ಗೈಸ್ ಇಲ್ಲಿ ಓಪನ್ ಕಿಚನ್ ಸಿಸ್ಟಮ್ ಇದೆ. ಆ್ಯಕ್ಚುಲಿ ಓಪನ್ ಕಿಚನ್ ನಮ್ಮ ಮುಂದೆನೇ ರೆಡಿ ಮಾಡ್ತಿದ್ದಾರೆ, ಹಾಗಾಗಿ ಸಿಕ್ಕಾಪಟ್ಟೆ ಘಮ ಘಮ ಅಂತ ಇದೆ. ನಾವು ರೊಟ್ಟಿ ಆರ್ಡರ್ ಮಾಡಿದ್ದೀವಿ, ಚಿಕನ್ ಸುಕ್ಕ ಆರ್ಡರ್ ಮಾಡಿದ್ದೀವಿ, ಮತ್ತು ಕುಷ್ಕಾ ರೈಸ್ ಆರ್ಡರ್ ಮಾಡಿದ್ದೀವಿ. ಸೊ ಇದಿದ್ದು ಕಾಸ್ಟ್ ಬ್ರೇಕ್ ಡೌನ್ ಏನು ಅಂತ ಕೇಳಿಲ್ಲ, ಎಲ್ಲ ತಿಂದ ಮೇಲೆ ಕೇಳ್ತೀವಿ ಎಷ್ಟಾಗುತ್ತೆ ಅಂತ. ಅವಾಗ ನಮಗೆ ಗೊತ್ತಾಗುತ್ತೆ, ಅವಾಗ ನಾವು ನಿಮಗೆ ಹೇಳ್ತೀವಿ. ಗೈಸ್ ಇದು ನಾವು ಚಿಕನ್ ಸುಕ್ಕ ಅಂತ ಏನು ಹೇಳಿದ್ವಿ, ಅದು ಆ್ಯಕ್ಚುಲಿ ಚಿಕನ್ ಪೂರ್ತಿ ಗ್ರೇವಿನೇ ಕೊಟ್ಟಿದ್ದಾರೆ ಅವರು. ಮತ್ತು ಇಲ್ಲಿ ನೋಡಿ ರೊಟ್ಟಿ, ಅದ್ರ ಜೊತೆ ಒಂದು ಗ್ರೇವಿ, ಮತ್ತು ಇಲ್ಲಿ ಈರುಳ್ಳಿ, ನಿಂಬೆಹಣ್ಣು ಮತ್ತು ಸೌತೆಕಾಯಿ ಕೊಟ್ಟಿದ್ದಾರೆ. ಇನ್ನು ರೈಸ್ ಬರಬೇಕು. ಟೇಸ್ಟಿಂಗ್ ಟೈಮ್ ರೈಸ್ ನೋಡಿ ಇಲ್ಲಿ. ಸೂಪರ್ ಆಗಿರಕ್ಕ. ಸ್ವರ್ಗ. ಆ್ಯಂಡ್ ಇದ್ರ ಜೊತೆ ಏನು ಈ ಗ್ರೇವಿ ಏನು ಕೊಟ್ಟಿದ್ದಾರೆ, ಯೂಶಲಿ ಈ ಗ್ರೇವಿ ಎಲ್ಲ ಕಡೆ ಅಷ್ಟು ಚೆನ್ನಾಗಿರಲ್ಲ, ಬಟ್ ಇಲ್ಲಿ ತುಂಬ ಚೆನ್ನಾಗಿದೆ. ಸೂಪರ್. ಈ ರೈಸ್ ಇಲ್ಲಿ 2 ಕುಷ್ಕಾ ರೈಸು ಕೂಡ ಆರ್ಡರ್ ಮಾಡಿದ್ದೀವಿ ನಾವು. ಇಲ್ಲಿ ಕುಷ್ಕಾ ರೈಸ್, ಎಸ್. ಬಿರಿಯಾನಿ ಆರ್ಡರ್ ಮಾಡಿದ್ದಿಲ್ಲ, ಯಾಕಂದರೆ ಮತ್ತೆ ಅದು ಪೀಸ್ ನಮಗೆ ಇಷ್ಟ ಆಗತ್ತೆ ಇಲ್ಲ ಗೊತ್ತಿದ್ದಿಲ್ಲ, ಹಂಗಾಗಿ ಇದ್ರ ಜೊತೆ ಹಾಕೊಂತಿದ್ದಾಳೆ. ಬಿರಿಯಾನಿಯಲ್ಲಿ ಇದೇ ರೈಸ್ ಜೊತೆ ಪೀಸ್ ಇರುತ್ತೆ, ಅಷ್ಟೇ ಡಿಫ್ರೆನ್ಸು ಕುಷ್ಕಾಗೆ ನಾರ್ಮಲ್ ಬಿರಿಯಾನಿಗೂ. ಹಾಗಾಗಿ ನಾವು ಕುಷ್ಕಾ ತೊಗೊಂಡಿದ್ದೀವಿ. ಅಲ್ಲಿ ನೋಡಿ ಎಷ್ಟು ಮಜಾ ತೊಗೊಂಡು ತಿಂತಾ ಇದ್ದಾರೆ ನಮ್ಮ ಮಮ್ಮಿ. ರೈಸ್ ಹಾಗೇನೂ ತುಂಬ ಚೆನ್ನಾಗಿದೆ ನೋಡಿ. ಗ್ರೇವಿ ತಿಂದರೆ ಟಾಪ್ ಕ್ಲಾಸು, ಹಾಗೆ ತಿಂದರೆ ಕೂಡ ಟಾಪ್ ಕ್ಲಾಸು. ಸೊ ಬೇಸಿಕಲಿ ನೈಟ್ ಸೂಪರ್. ಊಟ ತುಂಬ ಚೆನ್ನಾಗಿದೆ. ಇಲ್ಲಿ ನಾವು ಮಸಾಲ ರೈಸ್ ಥರ ಇದೆ ಆ್ಯಕ್ಚುಲಿ ಕುಷ್ಕಾ ರೈಸು. ನಾವು ಮನೆಯಲ್ಲಿ ಮಾಡಿದ ಥರನೇ ಇದೆ ಊಟ, ಹಾಗಾಗಿ ಮನೇಲಿ ಮಾಡಿದ ಥರ ಊಟ ಇರೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ತಿನ್ನೋಕ್ಕೆ. ಬೆಸ್ಟ್ ಗೈಸ್. ಊಟ ಮಾಡಿದ್ವಿ ನಾವು ಇಲ್ಲೇ, ನಿಮಗೆ ಹಿಂದಕ್ಕೆ ಕಾಣ್ತಾ ಇದ್ದಲ್ಲ ಇದು ರೇಣುಕಾ ಮಿಲಿಟ್ರಿ ಹೋಟೆಲ್, ಇಲ್ಲೇ ನಾವು ಊಟ ಮಾಡಿದ್ದು. ಸೊ ನಾವು ಪಪ್ಪ ಒಂದು ಕುಷ್ಕಾ ತೊಗೊಂಡು ಅವ್ರು ರೊಟ್ಟಿ ತಿನ್ನಲಿಲ್ಲ, ಅದಕ್ಕೆ ಅವ್ರದ್ದು ಎಕ್ಸ್ಕ್ಲೂಡ್ ಮಾಡಿಬಿಟ್ಟು ನಮ್ದೇನು ಬಿಲ್ ಆಯಿತು ಅದು ನಾವು 3 ರೊಟ್ಟಿ, ಒಂದು ಚಿಕನ್ ಗ್ರೇವಿ, ಒಂದು ಚಿಕನ್ ಸುಕ್ಕ ಅಂದರು, ಬಟ್ ಅದು ಗ್ರೇವಿ ಥರನೇ ಇತ್ತು. ಅದಾದಮೇಲೆ ಒಂದು ಕುಷ್ಕಾ ರೈಸ್ ತೊಗೊಂಡ್ವಿ. ಇದಿಷ್ಟು ಸೇರಿ ನಮಗೆ 300 ಆಗಿದೆ. ಅಂದರೆ ಇವಾಗ 340 ಮೈನಸ್ 300, ನಮ್ಮ ಹತ್ರ 40 ರೂಪಾಯಿ ಉಳಿದಿದೆ. ನಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ತಿಂದ್ಬಿಟ್ಟು ಈ ಚಾಲೆಂಜನ್ನು ಇಲ್ಲೇ ಮುಗಿಸೋಕ್ಕೆ. ಊಟ ಮಾತ್ರ ಸೂಪರ್ ಇತ್ತು. ತುಂಬ ಟೇಸ್ಟಿ ಇತ್ತು. ಸೇಮ್ ಮನೆ ಊಟ ಥರನೇ ಇತ್ತು. ಏನು ಜಾಸ್ತಿ ಮಸಾಲನೂ ಇಲ್ಲ ಮತ್ತು ಜಾಸ್ತಿ ಖಾರನೂ ಇಲ್ಲ, ಕರೆಕ್ಟಾಗಿತ್ತು. ಗೈಸ್ ಇವತ್ತು ನಮ್ಮ ನಾನ್ ವೆಜ್ ತಿನ್ನಬೇಕಿತ್ತು ಅಂತ ನಾವು ಇಲ್ಲಿಗೆ ಬಂದ್ವಿ. ಅದಕ್ಕೆ ನಮಗೆ ಇಲ್ಲಿ ಆ್ಯಕ್ಚುಲಿ 300 ರುಪೀಸ್ ಆಯಿತು. ಅದೇ ನೀವು ವೆಜ್ ಮೀಲ್ಸ್ ತಿನ್ನೋಕ್ಕೆ ನಾವು ಎಲ್ಲಿ ತಿಂಡಿ ತಿಂದಿದ್ವಲ್ಲ, ಇಡ್ಲಿ ಪಾಯಿಂಟ್ ಅಂತ, ವೀರಭದ್ರೇಶ್ವರ ಎಲ್ಲಿ ನಾವು ಬೆಳಿಗ್ಗೆ ತಿಂಡಿ ತಿಂದಿದ್ವಿ, ಅಲ್ಲಿ ನಿಮಗೆ ಮೀಲ್ಸ್ ಸಿಗುತ್ತೆ, ಹೋಳಿಗೆ ಊಟ, ರೊಟ್ಟಿ ಊಟ ಮತ್ತು ಅದೆಲ್ಲ ಸಿಗುತ್ತೆ ಅಲ್ಲಿ. ನೀವು ಅಲ್ಲಿ ತಿಂದಿರ್ತಿದ್ರೆ ನಮ್ಮ ಮೂವರಿಗೂ ಸೇರಿ ಒಂದು 180 ಅಥವಾ 200 ಆಗೋಗ್ತಿತ್ತು. ಅದೇ ನಮಗೆ ನಾನ್ ವೆಜ್ ತಿನ್ನಬೇಕಿತ್ತು ಅಂತ ನಾವು ಇಲ್ಲಿ ನಿಮಗೇನು ಹಿಂದೆ ಕಾಣ್ತಾ ಇದ್ದಲ್ಲ ಇಲ್ಲಿಗೆ ಬಂದಿದ್ದು. ನಿಮ್ಮ ಕಾಸ್ಟ್ ಬ್ರೇಕ್ ಡೌನ್, ನೀವು ವೆಜಿಟೇರಿಯನ್ಸ್ ಇದ್ದರೆ ನೀವು ಅಲ್ಲೇ ನಾವು ಇಲ್ಲಿ ಬ್ರೇಕ್ಫಾಸ್ಟ್ ತಿಂದಿದ್ವಿ, ಅಲ್ಲೇ ನೀವು ನಿಮ್ಮ ಲಂಚ್ ಆಪ್ಷನ್ಸ್ ಕೂಡ ನೋಡ್ಕೊಳ್ಬೋದು. ಸೊ ಗೈಸ್, ಐ ಆಮ್ ಬ್ಯಾಕ್. ಮನೆಗೆ ಬಂದ್ವಿ. ಇವಾಗ ಈವ್ನಿಂಗಿಗೋಸ್ಕರ ಪ್ಲ್ಯಾನಿಂಗ್ ನಡೀತಾ ಇದೆ. ಜಾಸ್ತಿ ಇರಲ್ಲ ಅಂದ್ಕೊತಿದ್ದೀವಿ ಇಷ್ಟೊಂದು ತಿಂದಮೇಲೆ ಮಧ್ಯಾಹ್ನ. ಅಂದು ನಾವು ಸಂಜೆ ಏನು ತಿಂತೀವಿ ಅಂತ ನೋಡೋಕ್ಕೋಸ್ಕರ ಸ್ಟೇ ಟ್ಯೂನ್ಡ್. ಒಂದು ರೌಂಡ್ ಒಳ್ಳೆ ನಿದ್ದೆ ಮಾಡಿದ್ದೆ. ಇವಾಗ ಒಂದು ರೀಲ್ ಶೂಟ್ ಮಾಡಬೇಕು, ಆ್ಯಕ್ಚುಲಿ 2 ರೀಲ್ಸ್ ಶೂಟ್ ಮಾಡಬೇಕಿತ್ತು. ಆದರೆ ನನಗೆ ಸುಸ್ತಾಗ್ತಾಯಿದೆ ಯಾಕೋ ಇವತ್ತು. ಹಾಗಾಗಿ 1 ರೀಲ್ ಅಂತೂ ಇವತ್ತು ಮಾಡಲೇಬೇಕು, ಅದು ಡೆಡ್ಲೈನ್ ಇದೆ ಇವತ್ತು ನೀ ಜ್ಯುವೆಲ್ಸಿಗೋಸ್ಕರ. ಅದಕ್ಕೋಸ್ಕರ ಸೀರೆ ಎಲ್ಲ ಉಟ್ಕೊಂಡು ರೆಡಿ ಆಗಬೇಕು. ಸೊ ನಾನು ರೆಡಿ ಆಗಿ ಬಂದು ನಿಮಗೆ ತೋರಿಸ್ತೀನಿ ನಾನು ಔಟ್ಫಿಟ್.
ಇವಾಗ ಈವ್ನಿಂಗ್ ಬ್ರೇಕ್ ನಡೀತಾ ಇದೆ. ನಾವು ಪ್ರಾಡಕ್ಟ್ಸ್ ಬಂದಿದ್ದಾವೆ ವ್ಲಾಗರ್ಗೆ, ಅದನ್ನು ಆ್ಯಡ್ ಮಾಡಿ ಕಳಿಸ್ಬೇಕು ಅಂತೆ. ಸೊ ಅದು ಆ್ಯಕ್ಚುಲಿ ಒಂದು ಮಂಗಲಸೂತ್ರ ಪ್ರಾಡಕ್ಟು, ಅದಕ್ಕೆ ನಮ್ಮ ಮಮ್ಮಿನೂ ಫೀಚರ್ ಆಗ್ತಾರೆ ಆ್ಯಡಲ್ಲಿ. ಅದಕ್ಕೆ ವ್ಲಾಗರ್ ಆಮೇಲೆ ಮಮ್ಮಿ ಸದ್ಯಕ್ಕೆ ರೆಡಿ ಆಗ್ತಾ ಇದೆ. ಹಾಯ್ ಗೈಸ್, ಹೆಲೋ. ಇಲ್ಲಿ ನೋಡಿ, ಮೇಕಪ್ ಇಸ್ ಗೋಯಿಂಗ್ ಆನ್. ಫಸ್ಟ್ ಟೈಮ್ ನಮ್ಮ ಮಮ್ಮಿ ಒಂದು ಕಮರ್ಷಿಯಲ್ ಆ್ಯಡಿಗೋಸ್ಕರ ಮೇಕಪ್ ಮಾಡಿಸ್ಕೊತಾ ಇದ್ದಾರೆ ಲೈಫಲ್ಲಿ. ಆಮೇಲೆ ಇನ್ಸ್ಟಾಗ್ರಾಮ್ ಅಂದರೆ ಇಟ್ ವಿಲ್ ಬಿ ಯೂಸ್ ಫಾರ್ ಕಮರ್ಷಿಯಲ್ ಪರ್ಪಸಸ್ ಲೇಟರ್. ಸೊ ಅದನ್ನು ಪ್ರಮೋಟ್ ಮಾಡ್ತಿರೋದು ಇವರು ವ್ಲಾಗರ್, ಇನ್ಸ್ಟಾಗ್ರಾಮರ್, ಇನ್ಫ್ಲೂಯೆನ್ಸರ್. ನಂದಿನ್ನ ಮಂಗಲಸೂತ್ರ ಹಾಕೊಳ್ಳೋ ವಯಸ್ಸು ಬಂದಿಲ್ಲ. ಆಮೇಲೆ ಸಿನ್ಸ್ ಪ್ರಾಡಕ್ಟ್ ಈಸ್ ಅಬೌಟ್ ಮ್ಯಾರೇಜ್ಗೋಸ್ಕರ ಅಂದರೆ ಮ್ಯಾರೇಜ್ ಸಿಗ್ನಿಫಿಕೆನ್ಸ್ ತೋರ್ಸೋಕ್ಕೋಸ್ಕರ ಆ ಪ್ರಾಡಕ್ಟ್ ಇದೆ ಮಂಗಲಸೂತ್ರ ಅಂತ. ಸೊ ಅದಕ್ಕೆ ಹೂ ಕ್ಯಾನ್ ಆ್ಯಕ್ಟ್ ಬೆಟರ್ ದೆನ್ ಅ ಮ್ಯಾರಿಡ್ ವುಮೆನ್. ಅದಕ್ಕೆ ನಮ್ಮ ಮಮ್ಮಿ ಇಟ್ಸ್ ಓಕೆ, ಬ್ಲೆಸ್ ಯು, ಅದಕ್ಕೆ ರೆಡಿ ಆಗ್ತಾ ಇದ್ದಾರೆ. ನೋಡೋಣ ಹೇಗಿರುತ್ತೆ ಅಂತ. ಅವ್ರ ಕಾಸ್ಟ್ಯೂಮ್ ಲೈನರ್ ನೋಡಿ, ಇಲ್ಲಿ ವಿಂಗ್ ಲೈನರ್ ಬ್ಯೂಟಿಫುಲ್ ಮಾಡಿರೋರು ಇವರು. ಮೇಕಪ್ ಆರ್ಟಿಸ್ಟ್, ನಮ್ದು ಮೇಕಪ್ ಕಿಟ್ ಇಲ್ಲೆಲ್ಲ ನೋಡಿ ಎಷ್ಟು ಎಲ್ಲ ಇಟ್ಕೊಂಡ್ರೆ ಕರೆಕ್ಟ್ ಆಗಿ ಮೇಕಪ್ ಲುಕ್ ಬರುತ್ತೆ. ಆಚೆ ಹೋಗಲ್ಲ ಮೇಕಪ್ ಮಾಡಿಸ್ಕೊಳಕ್ಕೆ, ನಮ್ಮ ಮೇಕಪ್ ನಾವೇ ಮಾಡ್ಕೊಂತೀವಿ. ಎಸ್, ವಿ ಆರ್ ವೆರಿ ಸೆಲ್ಫ್ ಸಫಿಷಿಯೆಂಟ್. ಔಟ್ಫಿಟ್ಸ್ ತೋರಿಸ್ಬೇಕು ಅಂದರೆ ಸ್ಟೇ ಟ್ಯೂನ್ಡ್, ನೋಡೋಣ. ಗೈಸ್, ಒಂದು ವಿಡಿಯೋ ಶೂಟ್ ಮಾಡೋಕ್ಕೋಸ್ಕರ ಇಲ್ಲಿ ಎಷ್ಟು ಕಷ್ಟಪಡ್ತೀವಿ. ಎಲ್ಲ ಇಲ್ಲಿ ಅರೇಂಜ್ ಮಾಡಿಬಿಟ್ಟು ರಿಂಗ್ ಲೈಟು, ಅಕ್ಕ ಶಾರ್ಟ್ಸಿಗೆ ರೆಡಿ ಮಾಡ್ಕೊತಿದ್ದಾಳೆ. ನಾನು ಲೈಟ್ ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ ಪ್ರಾಡಕ್ಟ್ ನಾವು ಪ್ರಮೋಟ್ ಮಾಡ್ತಿರೋದು ಇವತ್ತು ಇದೆ ಮಂಗಲಸೂತ್ರ. ಅದು ನಮ್ಮ ಅಕ್ಕ ಹೇಳಿದ್ಲಲ್ಲ, ಸೊ ಅದು ವಿಹಾಲ್ ಜ್ಯುವೆಲ್ರಿಯಿಂದ ಇದು ನಮ್ಮ ಪ್ರಾಡಕ್ಟು. ಮಂಗಲಸೂತ್ರ ಶಾರ್ಟ್ ಎಲ್ಲ ರೆಡಿ ಆಗಿದೆ. ಓಕೆ, ಇವಾಗ ನಮ್ಮ ವ್ಲಾಗರ್ ಆಮೇಲೆ ಇಲ್ಲಿ ನೋಡಿ ರೆಡಿ ಆಗಿದ್ದಾರೆ. ಜಸ್ಟ್ ಇಲ್ಲಿ ರಿಂಗ್ ಲೈಟ್ ಕೂಡ ರೆಡಿ ಇದೆ. ಆ್ಯಂಡ್ ಇವರು ಆ್ಯಡಲ್ಲಿ ಯಾರು ಫೀಚರ್ ಆಗಬೇಕು ಅವರು ರೆಡಿ ಇದ್ದಾರೆ. ಆ್ಯಡ್ ಶೂಟ್ ನಾನು ಮಾಡ್ತೀನಿ, ಎಡಿಟಿಂಗ್ ಕ್ರೆಡಿಟ್ಸ್ ಗೋಸ್ ಟು ದ ವ್ಲಾಗರ್. ಆಮೇಲೆ ಆ್ಯಕ್ಟರ್ ಬಂದ್ಬಿಟ್ಟು ವ್ಲಾಗರ್ ಆ್ಯಂಡ್ ಮದರ್, ಅಂದರೆ ನಮ್ಮ ಮದರ್ ಕೂಡ. ತುಂಬಾ ಆತ್ಮನಿರ್ಭರ್, ನಾವು ನಮಗೆ ಆತ್ಮನಿರ್ಭರ್ ಭಾರತ್ ಮಾಡ್ತೀವಿ. ಎಸ್, ಆದರೆ ಇದಕ್ಕೆ ಬರೋ ಕಮಿಷನ್ PM ಕೇರ್ ಫಂಡ್ ಹೋಗಲ್ಲ. ಓಕೆ, ಸೊ ಸ್ಟೇ ಟ್ಯೂನ್. ನಿಮಗೆ ಒಂದು ಕ್ಲಿಪ್ಸ್ ತೋರಿಸ್ತೀನಿ ಆ್ಯಡ್ ಹೇಗೆ ಶೂಟ್ ಮಾಡ್ತಿದ್ದೀವಿ ಅಂತ, ನೋಡ್ತಾ ಇರಿ. ತೋರ್ಸೋಕ್ಕಾಗಲಿಲ್ಲ ಯಾಕೆಂದರೆ ನಾನೇ ಕ್ಯಾಮ್ರಾ ಇಟ್ಕೊಂಡಿದ್ದೆ, ನಾನೇ ರಿಂಗ್ ಲೈಟ್ ಇಟ್ಕೊಂಡಿದ್ದೆ. ಬಟ್ ಆ್ಯಡ್ ಸಕ್ಸಸ್ಫುಲಿ ಶೂಟ್ ಆಗಿದೆ. ಇದನ್ನು ಕಂಪ್ಲೀಟಾಗಿ ನೋಡಬೇಕಂದ್ರೆ ಈ ಇನ್ಸ್ಟಾಗ್ರಾಮ್ ಐಡಿಗೆ ಹೋಗಿ, ಎಸ್, ವ್ಲಾಗರ್ ID. ಸೊ ಅದನ್ನು ಕಂಪ್ಲೀಟಾಗಿ ಎಸ್ ನೋಡಬೇಕು. ಮತ್ತೆ ಇನ್ನಷ್ಟು ಈ ಥರದೇ ಕಂಟೆಂಟ್ ನೋಡಬೇಕಂದ್ರೆ ಅಲ್ಲೇ ಹೋಗಿ. ಆ್ಯಂಡ್ ಆ್ಯಡ್ ಚೆನ್ನಾಗಿ ಅನಿಸ್ತಾ ಅಂತ ನಮಗೆ ಇನ್ಸ್ಟಾಗ್ರಾಮಲ್ಲೂ ಹೇಳಿ, ಎಲ್ಲರೂ ಹೇಳಿ. ಆ್ಯಂಡ್ ಇವಾಗ ನೆಕ್ಸ್ಟ್ ಆ್ಯಡಿಗೋಸ್ಕರ ರೆಡಿ ಆಗೋಣ. ನೆಕ್ಸ್ಟ್ ಆ್ಯಡ್ ಈ ಶೂಟ್ ಏನಿದೆ ಅಲ್ಲ, ಅದು ಬಂದ್ಬಿಟ್ಟು ಬಳೆ. ಸೊ ಅದಕ್ಕೆ ಅದು ಒಂಥರ ಅಥೆಂಟಿಕ್ ಇಂಡಿಯನ್ ಸ್ಟೈಲಲ್ಲಿ ಬಳೆ ಅದು. ಅದಕ್ಕೋಸ್ಕರ ನಾವು ಆ್ಯಡ್ ಶೂಟ್ ಮಾಡಬೇಕು. ಸಿನ್ಸ್ ಇಟ್ಸ್ ಅಥೆಂಟಿಕ್ ಆ್ಯಂಡ್ ಇಂಡಿಯನ್ ಆ್ಯಂಡ್ ಗೋಲ್ಡ್ ಪ್ಲೇಟೆಡ್ ಎಲ್ಲ ಇದೆ, ಅದಕ್ಕೆ ಬಿಟ್ಟು ಸ್ಯಾರಿ ಉಡಿಸ್ತಾ ಇದ್ದಾರೆ ನಮ್ಮ ಮಮ್ಮಿ. ಶೀ ಈಸ್ ಅ ಪ್ರೋ ಸ್ಯಾರಿ ಉಡ್ಸೋದ್ರಲ್ಲಿ. ಆ್ಯಂಡ್ ಮ್ಯಾಗಿ 2 ನಿಮಿಷ ರೆಡಿ ಆಗಲಿ ಬಿಡಿ, ಮಮ್ಮಿ 2 ಮಿನಿಟ್ಸ್ ಸ್ಯಾರಿ ಉಡ್ಸೋದು ಗ್ಯಾರಂಟಿ. ದ್ಯಾಟ್ ಇಸ್ ಟ್ರೂ. ಸೊ ನೋಡಿ, ಅವರು ಔಟ್ಫಿಟ್ ಓಕೆ, ಇನ್ನು ಸ್ಯಾರಿ ಅಷ್ಟು ನೀಟಾಗಿ ಉಡಿಸಿಲ್ಲ, ಇನ್ ಪ್ರಾಸೆಸ್. ಬಟ್ ಯಾ, ನಿಮಗೆ ಇನ್ನೂ ಒಂದು ಆ್ಯಡ್ ಮೋಸ್ಟ್ಲಿ ತೋರಿಸ್ಲಿಲ್ಲ ಅಂದ್ರೂ ಯು ನೋ ವೇರ್ ಟು ಸಿ ದ ಫೈನಲ್ ಔಟ್ಪುಟ್. ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಹೋಗಿ ನೋಡಿ. ಆ್ಯಂಡ್ ಇಷ್ಟ ಆದರೆ ಎಲ್ಲರೂ ಕಮೆಂಟ್ ಮಾಡಿ, ಎಲ್ಲರೂ ಕಮೆಂಟ್ ಮಾಡಿ. ಬಟ್ ಆ್ಯಡ್ ನೋಡಿ. ಫೈನಲ್ ಲುಕ್ ಎಲ್ಲ ನಡೀತಾ ಇದೆ. ಆಕ್ಸೆಸರಿ ಪೇರ್ ಮಾಡ್ಕೊತಿದ್ದಾಳೆ ನೋಡಿ. ಏನು ಮಾಡಬೇಕು ಏನು ಅಂತ ಕನ್ಫ್ಯೂಸ್ಡ್ ಪರ್ಸ್ನಾಲಿಟಿ. ಸ್ಯಾರಿಯಲ್ಲಿ ರೆಡಿ ಆಗಿದ್ದಾರೆ ಇಬ್ಬರು, ರೆಡ್ ಬ್ಯಾಡೀಸ್ ಆಗಿದ್ದಾರೆ. ಸೊ ಡಿಸೈಡ್ ಮಾಡ್ತಾ ಇದ್ದಾರೆ ಅಪ್ಯಾರಲ್ ಜೊತೆ ಏನು ಆರ್ನಮೆಂಟ್ ಹಾಕೊಂಡ್ರೆ ಆ ಬ್ಯಾಂಗಲ್ಗೆ ಹೇಗೆ ಸೂಟ್ ಆಗುತ್ತೆ ಅಂತ ಎಲ್ಲ ಡಿಸೈಡ್ ಮಾಡ್ತಾ ಇದ್ದಾರೆ. ಹಾಂ ನೋಡಿ, ನಾನು ಏನಿಲ್ಲ ಟೀ ಶರ್ಟ್ ಆ್ಯಂಡ್ ಶಾರ್ಟ್ಸಲ್ಲಿದ್ದೀನಿ. ನಂದು ಸ್ಪೆಷಲ್ ಮೆನ್ಷನ್ ಹೇಳಬೇಕಿತ್ತು, ಯಾಕೆಂದರೆ ನಾನು ಏನಿದ್ರು ಬ್ಯಾಕ್ ಆ್ಯಂಡ್ ಸಪೋರ್ಟರ್, ನಾನು ಸ್ಕ್ರೀನ್ ಮೇಲೆ ಬರ್ತಾ ಇಲ್ಲ. ಸೊ ನಾನು ರೆಡಿ ಆಗೋ ಅವಶ್ಯಕತೆ ಇಲ್ಲ. ಇವತ್ತು ಆ್ಯಡಲ್ಲಿ ಕಮರ್ಷಿಯಲ್ ಆ್ಯಡಲ್ಲೆಲ್ಲ ನಾನು ಬರ್ತಾ ಇಲ್ಲ. ಸೊ ಲಾಸ್ಟ್ ಗ್ರೂಮಿಂಗ್ ಸೆಷನ್ ಗೋಯಿಂಗ್ ಆನ್. ಶೂಟ್ ಅಷ್ಟೇ, ಅದು ಮೇಲೆ ಹೋಗಿ ತೋರಿಸೋಣ. ನಾನು ನಿಮಗೆ ಹೇಳಿದ್ದೆಲ್ಲ ಗ್ಲಿಮ್ಸ್ ತೋರಿಸ್ತೀನಿ ಅಂತ ನೋಡಿ ರೆಡಿ ಆಗಿದ್ದಾಳೆ.
ರಿಂಗ್ ಲೈಟ್ ಎಲ್ಲ ತೊಗೊಂಡು ಇಟ್ಕೊಂಡಿದ್ದಾಳೆ. ಆ್ಯಂಡ್ ಇದು ನಮ್ಮದು ಬ್ಯಾಂಗಲ್. ಇದು ನಾವು ನಮಗೆ ಆ್ಯಡ್ ಪ್ರಮೋಟ್ ಮಾಡಬೇಕಾಗಿರೋದು ಪನಿನಿ ಜ್ಯುವೆಲ್ಸ್ ಅಂತ ನೋಡಿ. ಸೊ ದಿಸ್ ಇಸ್ ದ ಬ್ಯಾಂಗಲ್. ಬ್ಯೂಟಿಫುಲ್ ಇದೆ ಅಲ್ವಾ? ನೋಡಿ ಇಲ್ಲಿ ನಮ್ಮ ಮಮ್ಮಿನೂ ರೆಡಿ ಆಗಿದ್ದಾರೆ ಆ್ಯಡಿಗೋಸ್ಕರ. ಸಾಕಾಗುತ್ತೆ. ಫುಲ್ ಆ್ಯಡ್ ನೋಡಬೇಕಂದ್ರೆ ಯು ನೋ ವೇರ್ ಟು ಗೋ. ಸ್ಟೇ ಟ್ಯೂನ್ಡ್. ಚಾಲೆಂಜಿಂದು ಲಾಸ್ಟ್ ಐಟಮ್ ಟಂಟನ ನರ್ಗಿಸ್ ಮಂಡಕ್ಕಿ, ಮತ್ತು ಇದು ನಮ್ಮ ಇಲ್ಲಿ ಫೇಮಸ್ ಇಲ್ಲಿ ಮಿರ್ಚಿ ಬಜ್ಜಿ. ಇದ್ರ ಜೊತೆನೇ ನಮ್ಮದು ಏನು ಚಾಲೆಂಜ್ ಇದೆ, ಲಾಸ್ಟ್ 40 ರೂಪೀಸ್ ಉಳಿದಿತ್ತು. ಅಲ್ಲಿ ನೋಡಿ ನಮ್ಮ ಅಕ್ಕ ಇನ್ಸ್ಟೆಂಟ್ ಆಗ್ತಿದ್ದಾಳೆ ಇದು. ಸೊ ಲಾಸ್ಟ್ 40 ರೂಪೀಸ್, ನಮ್ಮ ಹತ್ರ 40 ರೂಪೀಸ್ ಬ್ಯಾಲೆನ್ಸ್ ಇತ್ತು. ಇಷ್ಟು ಸಾಕು, ಹಶು ಇಲ್ಲ ಜಾಸ್ತಿ ಯಾರಿಗೂ, ಹಾಗಾಗಿ ಇಷ್ಟೇ ತಿಂದು ನಾವು ಈ ಚಾಲೆಂಜನ್ನು ಇಲ್ಲೇ ಮುಗಿಸ್ತಾ ಇದ್ದೀವಿ. ತಿಂತ ನೋಡಿ ನಾವು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ನೋಡ್ತಿದ್ದೀವಿ, ವಿಮೆನ್ಸ್ ಇಂದು ಕ್ರಿಕೆಟ್ ಮ್ಯಾಚು. ಆ್ಯಂಡ್ ಇಂಡಿಯಾನೇ ಗೆಲ್ಲಿ ಅಂತ ನಾವು ಹೋಪ್ ಮಾಡ್ತಾ ಇದ್ದೀವಿ. ಮ್ಯಾಚಿನ ಮಜಾ ತೊಗೊಂಡ್ಕೊಂತ ನಾವು ಈ ಸ್ನ್ಯಾಕ್ಸ್ ತಿಂತೀವಿ ಇವಾಗ. ಸೊ ಗೈಸ್, ಇದ್ರ ಜೊತೆ ಇವತ್ತಿನ ನಮ್ಮದು ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಈ ಥರನೇ ಫನ್ ಚಾಲೆಂಜಸ್ ಮತ್ತು ಡೈಲಿ ಕನ್ನಡ ವ್ಲಾಗ್ಸ್ ಮಾಡೋದಕ್ಕೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮದು ಫೇವ್ರೆಟ್ ಪಾರ್ಟ್ ಇದ್ದರೆ. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಇದ್ರ ಜೊತೆ ನಿಮ್ಮೆಲ್ಲರೂ ಆರೋಗ್ಯನೂ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರಿ. ಬಾಯ್, ನಮಸ್ಕಾರ.